ನಾನು ಕೇಳಬೇಕಾ? ಏನು ಮಾಡ್ತಾಯಿದ್ದೀರಾ ಸವಿತಾ ಮೇಡಮ್ ಅವರೇ? ಇವತ್ತು ಎಗ್ ಬರ್ಗರ್ ಮಾಡ್ತಿದ್ದೀವಿ. ಅದಕ್ಕೆ 4 ಬನ್ ತಗೊಂಡಿದ್ದೀನಿ, 4 ಎಗ್ಸ್ನ ತಗೊಂಡಿದ್ದೀನಿ, ಮತ್ತು ಆಮೇಲೆ ಟೊಮೊಟೊ ಸಾಸು, ಅಮೂಲ್ ಬಟರ್ ತಗೊಂಡಿದ್ದೀನಿ, ಮತ್ತು ಆಮೇಲೆ 2 ಟೊಮೊಟೊ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸ್ಲೈಸಸ್ ಥರ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಮತ್ತು ಆಮೇಲೆ ಅದನ್ನು ಆಮ್ಲೆಟ್ ಮಾಡ್ಕೊಬೇಕು. ಆಮ್ಲೆಟ್ ಮಾಡ್ಕೊಂಡು ಆಮೇಲೆ ಬರ್ಗರ್ ಹೆಂಗೆ ಮಾಡೋದಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಸ್ವಲ್ಪ ಖಾರದ ಪುಡಿ, ಉಪ್ಪು ಬೇಕು. ಆಮ್ಲೆಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಂತಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಂತ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಈಗ ಮೊಟ್ಟೆನ ಹಾಕ್ಕೊತ ಇದ್ದೀನಿ. ಇದನ್ನಷ್ಟೇ ನಾನು ಏನು ಮಾಡ್ತಿದ್ದೆ ನಾನು ಸ್ಟಾಪ್ ಮಾಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದಾದ್ಮೇಲಿಂದ ಥರ ಉಪ್ಪು, ಸ್ವಲ್ಪ ಖಾರದ ಪೌಡ್ರ್ ಎಲ್ಲ ಹಾಕಿದ್ದೀನಿ ನಾನು. ಬೇಕಂದರೆ ಸುಮ್ಮನೆ ನಾರ್ಮಲಿ ಏನು ಹಾಕದೆ ಹಂಗೆ ಮಾಡ್ಕೊಬೋದು. ಅದ್ರ ಮೇಲೆ ಆಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡ್ರು ಅದು ಹಾಕ್ಕೊಬೋದು. ನಾವೇನು ಇಲ್ಲಿ ಪೆಪ್ಪರ್ ಪೌಡ್ರು ಯೂಸ್ ಮಾಡ್ತಿಲ್ಲ. ಮೊಟ್ಟೆನ ಮುಂಚೆನೇ ಇದು ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ಆಮ್ಲೆಟಿಗೆಲ್ಲ ರೆಡಿ ಆಯಿತು. ಈಗ ತವಾನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈಗ ನೀವು ಯೂಸ್ ಮಾಡಿ, ಅಮೂಲ್ ಚೆನ್ನಾಗಿರ್ತದೆ. ಅಷ್ಟೊಂದೆಲ್ಲ ಮಾಡಬೇಡಪ್ಪ ಬೇಬಿ. ಅಷ್ಟು ಇದನ್ನು ಮಾಡಿ ಬ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಮಾಡ್ಕೊಬೇಕು. ಮಾಡ್ಕೊಂಬಿಟ್ಟು ಪ್ರೀಟ್ ಮಾಡ್ಕೊಬೇಕು. ಇದ್ರ ಜೊತೆ ಈರುಳ್ಳಿದನ್ನು ಕೂಡ ಬಿಸಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಪಾಸ್ ಒಂದ್ಸರಿ ಹೇಳು. ಹಿಂಗೆ ಎಂಚು ನಮ್ಮ ಹಂಗೆ ಕೈಯಾಗೆ ಅದು ಆಟೋಮೆಟಿಕ್ ಅದೇ ಬರ್ತದೆ. ಅಡ್ಕೊಂತೈತೆ ಫುಲ್ಲು. ಹಂಗೆ ಒಂದ್ಸರಿ ಹೆಂಚನ್ನ ಹಿಂಗೆ ಮಾಡಿ ಅದೇ ಅಳ್ಕೊಂಡ್ಬಿಟ್ಟು ಫಸ್ಟ್ ಬತ್ತೆ ಬುಚ್ಚು ಬತ್ತೈತೆ ನೀನು ಅನ್ನು ಒಂದು ಸರಿ ಹಿಂಗನ್ನು ಎರಡಕ್ಕೆ ಹಾಕ್ಬೇಕು. ಅದು ಕಟ್ ಮಾಡಿ ಅದಕ್ಕೆ ಬೇಯ್ತಿರೋದು ಎರಡು. ಅವರು ಒಂದೊಂದು ಆಮ್ಲೆಟ್ ಒಂದೊಂದು ಹಾಕ್ಕೊಡ್ತಾರೆ. ಅಂದರೆ ನೀನು 2 ಮೊಟ್ಟೆ ಒಂದಾಗಲಿ ಬಿಡು ಸ್ವಲ್ಪ ಡೈಲಿ. ನೀನು ಕವರ್ ಆಗಬೇಕಾ?
ಟೊಮೊಟೊ ಸಾಸ್ ಬೇಕಂದರೆ ಹಾಕ್ತೀವಿ. ಚೆನ್ನಾಗಿದೆ. ಬಿಡಿ ಅವ್ರಿಗೇನು ಬೇಡ ನೀವಿದೆ ಅಲ್ಲಮ್ಮ ಅವ್ರಿಗೆ ರೆಡಿ. ಇಲ್ಲಿ ಬಿಸಿ ಬಿಸಿ ಎಗ್ ಬರ್ಗರ್ ರೆಡಿ ಆಯಿತು. ಆಫ್ ಮಾಡಿ. ಸೂಪರ್ ಆಗಿದೆ, ಹೆಂಗೈತೆ ಬರ್ಗರು? ಸೂಪರ್ ಆಗಿದೆ. ಹ್ಞೂ ಟೇಸ್ಟು ಹ್ಞೂ ಅರ್ಜೆಂಟಿಗೆ ಸಂಜೆ ಬಂದಾಗ ಸುಸ್ತಾಗಿ ಬಂದಿದ್ದಾಗ 10 ನಿಮಿಷಕ್ಕೆ ರೆಡಿ ಆಗೋ ಬರ್ಗರ್ ಹ್ಞೂ ನಾವೇ ರೆಡಿ ಮಾಡ್ಕೋಬೋದು. ಹ್ಞೂ ಓನ್ಲಿ ಒಂದು ಬನ್ನು ಹೇಳ್ಕೊಟ್ಟೆ. ಹ್ಞೂ ಸೂಪರ್ ಆಗಿದೆ. ಹ್ಞೂ ಟೇಸ್ಟ್ ಅಂತೂ ತುಂಬ ಸೂಪರ್ ಆಗಿದೆ. ಹ್ಞೂ ಟೇಸ್ಟು ತುಂಬ ಸೂಪರ್ ಆಗಿದೆ. ಹ್ಞೂ 10 ನಿಮಿಷಕ್ಕೆ ರೆಡಿ ಆಗುತ್ತೆ.